ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ ಗುರುಜಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಆಷಾಢ ಮಾಸದಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆರ್ಥಿಕವಾಗಿ ಈ ತಿಂಗಳು ಹಣ ಗಳಿಸಲು ಹೆಚ್ಚಿನ ಪರಿಶ್ರಮ ಪಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಕಾನೂನು ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಯಾರನ್ನಾದರೂ ನಂಬಿ ಹಣ ಹೂಡಿಕೆ ಮಾಡಿದ್ರೆ ನಷ್ಟ ಆಗುವ ಸಾಧ್ಯತೆಗಳು ಹೆಚ್ಚಾಗಬಹುದು. ಕುಟುಂಬದ ಒಬ್ಬರ ಆರ್ಥಿಕ ಸಮಸ್ಯೆಗೆ ನೀವು ಸಹಾಯ ಮಾಡಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ವ್ಯವಹಾರದಲ್ಲಿ ನಿಮ್ಮ ನಿರ್ಧಾರಗಳನ್ನು ಕೆಲವೊಬ್ಬರು ವಿರೋಧಿಸ್ತಾರೆ. ಪಾಲುದಾರರ ನಿರ್ಲಕ್ಷ್ಯದಿಂದ ಗ್ರಾಹಕರನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಹಳೆಯ ಯೋಜನೆಗಳನ್ನು ಪುನಃ ಆರಂಭಿಸಿದರೆ ಉತ್ತಮ ಫಲ ಸಿಗುತ್ತೆ. ಹೊರ ಊರಿನ ಗ್ರಾಹಕರಿಂದ ನಿಮಗೆ ಉತ್ತಮ ಅವಕಾಶಗಳಿರುತ್ತೆ. ನೀವು ಉದ್ಯೋಗದ ವಿಚಾರದಲ್ಲಿ ಕಚೇರಿಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಕ್ಕಿದ್ರೂ ಕೂಡ, ಕಚೇರಿಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದೇ ಇದ್ರೂ ಕೂಡ ಹಿರಿಯ ಅಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸ್ತಾರೆ. ಉದ್ಯೋಗ ಬದಲಾವಣೆ ಮಾಡುವಂತ ಪ್ರಯತ್ನ ಮೊದಲಿಗೆ ವಿಳಂಬ ಆದ್ರೂ ಕೂಡ ಈ ಆಷಾಢದ ನಂತರ ಉತ್ತಮ ಬೆಳವಣಿಗೆ ಇದೆ. ನಿಮ್ಮ ಗೌಪ್ಯ ವಿಚಾರವನ್ನ ಯಾರತ್ರನೂ ಕೂಡ ಹಂಚ್ಕೋಬೇಡಿ. ಇನ್ನು ಪ್ರೀತಿ ವಿಚಾರದಲ್ಲಿ ಪ್ರೀತಿಸುತ್ತಿರುವ ವ್ಯಕ್ತಿಯ ವರ್ತನೆಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ ಕಂಡು ಬರುತ್ತೆ. ನಿಮ್ಮ ಸಂಗಾತಿಯ ಹಠದ ಸ್ವಭಾವ, ಸ್ವಾಭಿಮಾನ, ಹಾಗೆ ತಮ್ಮ ನಿರ್ಧಾರನೇ ಸರಿ ಎನ್ನುವ ಮನೋಭಾವ ಪ್ರೀತಿ ವಿಚಾರದಲ್ಲಿ ನಕಾರಾತ್ಮಕ ಶಕ್ತಿ ಬೀರುತ್ತೆ. ಸಣ್ಣ ವಿಷಯಕ್ಕೂ ಕೂಡ ಭಾವನಾತ್ಮಕವಾಗಿ ದೂರಾಗುವ ಪ್ರಯತ್ನ ಮಾಡಬಹುದು. ಕೆಲವೊಬ್ಬರಿಗೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಅನುಮಾನ ಮತ್ತು ನಂಬಿಕೆಯ ಕೊರತೆ ಹೆಚ್ಚಾಗುತ್ತೆ. ಇನ್ನು ಕುಟುಂಬದ ವಿಚಾರವಾಗಿ ಕುಟುಂಬದ ವ್ಯವಹಾರ ನಡೆಸ್ತಾ ಇರೋರಿಗೆ ತಂದೆ ಮಗನ ನಡುವೆ ಲಾಭದ ಹಣದ ಬಳಕೆ, ವ್ಯವಹಾರದ ವಿಸ್ತರಣೆ, ಹೊಸ ಹೂಡಿಕೆ ಕುರಿತು ಒಮ್ಮತ ಬರದೇ ಇರಬಹುದು. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ವ್ಯವಹಾರಕ್ಕೆ ನಷ್ಟ ಉಂಟು ಮಾಡುತ್ತೆ. ಹೊರಗಿನವರ ಮಾತು ಕೇಳಿ ಒಬ್ಬರ ಮೇಲೆ ಮತ್ತೊಬ್ಬರ ಅನುಮಾನ ಪಡಬೇಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಆಹಾರದ ನಿಯಮವನ್ನ ಪಾಲಿಸಿಕೊಂಡ್ರೆ ಆರೋಗ್ಯ ಸ್ಥಿರವಾಗಿರುತ್ತೆ. ವಾಹನ ಚಲಾಯಿಸುವಾಗ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ. ಈ ಆಷಾಢ ಮಾಸದಲ್ಲಿ ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ನಾಗರ ದೇವಸ್ಥಾನದಲ್ಲಿ ಕೆಂಪು ಹೂವು, ಹಾಲು, ಕುಂಕುಮ, ಬಾಳೆಹಣ್ಣು ಹಾಗೂ ಕಡಲೆಬೇಳೆಯನ್ನ ಅರ್ಪಿಸಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವನ್ನು ಅರ್ಪಿಸಿ ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಆಷಾಢ ಮಾಸದಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯದ ಫಲ ಹೀಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ವೃಶ್ಚಿಕ ರಾಶಿಯವರ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ. ನಮಸ್ಕಾರ.